ನಮಸ್ಕಾರ ಸ್ನೇಹಿತರೆ. ನಮ್ಮ ಸಂಸ್ಕೃತಿಯಲ್ಲಿ ಹಾವು ಎಂದರೆ ಕೇವಲ ಒಂದು ಜೀವಿಯಲ್ಲ, ಅದು ಪ್ರಕೃತಿಯ ಒಂದು ಭಾಗ. ನಾಗದೇವತೆಯ ರೂಪ, ಭಗವಾನ್ ಶಿವನೊಂದಿಗೆ ಸಂಬಂಧ ಹೊಂದಿರುವ ಪವಿತ್ರ ಸಂಕೇತ. ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ಆಚರಿಸುವ ನಾಗಪಂಚಮಿ ಹಬ್ಬಕ್ಕೆ ನಮ್ಮ ಕರ್ನಾಟಕದಲ್ಲೂ ವಿಶೇಷವಾದ ಮಹತ್ವವಿದೆ. ಆದರೆ ಈ ವರ್ಷ ಅಂದರೆ 2026ರಲ್ಲಿ ನಾಗರ ಪಂಚಮಿ ಆಗಸ್ಟ್ 16 ಅಥವಾ ಆಗಸ್ಟ್ 17 ಅಂತ ಗೊಂದಲ ಇದೆ. ನಾಗಪ್ಪನಿಗೆ ಯಾವ ದಿನ ಹಾಲು ಹಾಕಬೇಕು, ಬೆಳಗ್ಗೆ ಎಷ್ಟು ಗಂಟೆಗೆ ಪೂಜೆ ಮಾಡಬೇಕು, ಹಾವಿಗೆ ಹಾಲು ಕೊಡುವುದು ನಿಜವಾಗಲೂ ಸರಿಯೇ ಮತ್ತು ಬಹಳ ಮುಖ್ಯವಾಗಿ ಗರ್ಭಿಣಿ ಮಹಿಳೆಯರು ನಾಗರ ಪಂಚಮಿಯ ದಿನ ನಾಗರ ಮೂರ್ತಿಗೆ ಹಾಲು ಅರ್ಪಿಸಬಾರದು ಎಂದು ಕೆಲವರು ಯಾಕೆ ಹೇಳುತ್ತಾರೆ? ಅದರಿಂದ ಗರ್ಭಿಣಿಯರಿಗೆ, ಮಹಿಳೆಯರಿಗೆ ಅಥವಾ ಹೊಟ್ಟೆಯಲ್ಲಿರುವ ಮಗುವಿಗೆ ಏನಾದರೂ ಪರಿಣಾಮವಾಗುತ್ತದೆ? ಇವೆಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಒಂದೊಂದಾಗಿ ಉತ್ತರ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ 2026ರ ನಾಗರ ಪಂಚಮಿ ಯಾವ ದಿನ? ಇದು ಈ ವರ್ಷದ ಬಹಳ ಮುಖ್ಯವಾದ ಪ್ರಶ್ನೆ. 2026ರ ಆಗಸ್ಟ್ 16ರಂದು ಪಂಚಮಿ ತಿಥಿ ಪ್ರಾರಂಭವಾಗುತ್ತದೆ. ಕರ್ನಾಟಕ ಬೆಂಗಳೂರಿನ ಪಂಚಾಂಗದ ಪ್ರಕಾರ ಪಂಚಮಿ ತಿಥಿ ಆಗಸ್ಟ್ 16ರ ಸಂಜೆ ಸುಮಾರು 4:52ಕ್ಕೆ ಆರಂಭವಾಗಿ ಆಗಸ್ಟ್ 17ರ ಸಂಜೆ ಸುಮಾರು 5 ಗಂಟೆಗೆ ಮುಕ್ತಾಯವಾಗುತ್ತದೆ. ಅದರ ಕಾರಣ ನಾಗರ ಪಂಚಮಿಯ ಆಚರಣೆ 2026ರಲ್ಲಿ ಸೋಮವಾರ ಆಗಸ್ಟ್ 17ರಂದು ಬರುತ್ತದೆ. ಅಂದರೆ ಸ್ನೇಹಿತರೆ, ಆಗಸ್ಟ್ 16ರಂದು ನಾಗರ ಪಂಚಮಿ ಅಲ್ಲ, ಆಗಸ್ಟ್ 16ರ ಸಂಜೆ 4:52ರಿಂದ ಪಂಚಮಿ ತಿಥಿ ಆರಂಭವಾದರೂ ನಾಗರ ಪಂಚಮಿಯ ಪೂಜೆಯ ಮುಖ್ಯ ಆಚರಣೆ ಆಗಸ್ಟ್ 17ರಂದು ಮಾಡಲಾಗುತ್ತದೆ. ಹೀಗಾಗಿ ನಿಮ್ಮ ಮನಸ್ಸಲ್ಲಿ ಇದನ್ನು ಸ್ಪಷ್ಟವಾಗಿ ಇಟ್ಟುಕೊಳ್ಳಿ. 2026 ನಾಗರ ಪಂಚಮಿಯ ಸೋಮವಾರ ಆಗಸ್ಟ್ 17ರಂದು ಮಾಡಲಾಗುತ್ತದೆ. 2026ರ ನಾಗರ ಪಂಚಮಿ ಪೂಜೆ ಸಮಯ ಯಾವುದು ಎಂದು ನಿಖರವಾಗಿ ತಿಳಿದುಕೊಳ್ಳಿ. ಇಲ್ಲಿ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಪೂಜೆಯ ಮುಹೂರ್ತ ಸ್ಥಳದ ಪ್ರಕಾರ ಸ್ವಲ್ಪ ಬದಲಾವಣೆಯಾಗಬಹುದು. ಆದ್ದರಿಂದ ನಿಮ್ಮ ಊರಿನ ಸ್ಥಳೀಯ ಪಂಚಾಂಗದ ಅಥವಾ ದೇವಸ್ಥಾನದ ಸಮಯಕ್ಕೆ ಆದ್ಯತೆ ನೀಡುವುದು ಉತ್ತಮ. ಬೆಂಗಳೂರಿನ ಪಂಚಾಂಗದಲ್ಲಿ ಆಗಸ್ಟ್ 17ರಂದು ಸೂರ್ಯೋದಯ ಸುಮಾರು ಬೆಳಗ್ಗೆ 6:07ಕ್ಕೆ ಇದೆ ಮತ್ತು ಪಂಚಮಿ ತಿಥಿ ಸಂಜೆ 5 ಗಂಟೆಯವರೆಗೆ ಇರುತ್ತದೆ. ಶಹಾಬಾದ್ ಕರ್ನಾಟಕ ಪಂಚಾಂಗದಲ್ಲಿ ನಾಗಪಂಚಮಿಯ ಪೂಜಾ ಮುಹೂರ್ತವನ್ನು ಸುಮಾರು ಬೆಳಗ್ಗೆ 6:06ರಿಂದ 8:38ರವರೆಗೆ ನೀಡಲಾಗುತ್ತದೆ. ಹೀಗಾಗಿ ಸಾಮಾನ್ಯವಾಗಿ ನೀವು ಆಗಸ್ಟ್ 17ರ ಬೆಳಗ್ಗೆ ಸ್ನಾನ ಮಾಡಿ ಶುದ್ಧವಾಗಿ ನಾಗದೇವರ ಪೂಜೆಯನ್ನು ಮಾಡಬಹುದು. ನಿಮ್ಮ ಊರಿನಲ್ಲಿ ದೇವಸ್ಥಾನದ ವಿಶೇಷ ಪೂಜೆ ಇದ್ದರೆ ಅಲ್ಲಿ ಪುರೋಹಿತರ ಸಮಯವನ್ನು ಅನುಸರಿಸಿ. ನಾಗರ ಪಂಚಮಿ ಎಂದರೇನು? ನಾಗರ ಪಂಚಮಿ ಎಂದರೆ ನಾಗದೇವತೆಗಳನ್ನು ಆರಾಧಿಸುವ ಪವಿತ್ರ ದಿನ. ಇದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ. ಹಿಂದೂ ಸಂಪ್ರದಾಯದಲ್ಲಿ ನಾಗ ಅಥವಾ ಸರ್ಪಕ್ಕೆ ಬಹಳ ವಿಶೇಷವಾದ ಸ್ಥಾನವಿದೆ. ಭಗವಾನ್ ಶಿವನ ಕಂಠದಲ್ಲಿ ನಾಗನಿದ್ದಾನೆ. ಭಗವಾನ್ ವಿಷ್ಣುವಿನ ಶಯನದಲ್ಲಿ ಆದಿಶೇಷನ ಸಂಬಂಧವಿದೆ. ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯಲ್ಲಿಯೂ ನಾಗಾರಾಧನೆಗೆ ವಿಶೇಷ ಸ್ಥಾನವಿದೆ. ಆದ್ದರಿಂದ ನಾಗಪೂಜೆ ಎಂದರೆ ಕೇವಲ ಹಾವನ್ನು ಪೂಜಿಸುವುದು ಎನ್ನುವುದಕ್ಕಿಂತ ಪ್ರಕೃತಿ, ಭೂಮಿ, ಜೀವಜಲ ಮತ್ತು ದೈವಿಕ ಶಕ್ತಿಗೆ ಗೌರವ ಸಲ್ಲಿಸುವ ಒಂದು ಪರಂಪರೆ ಎಂದು ನೋಡಬಹುದು. ನಾಗರ ಪಂಚಮಿಯ ಹಬ್ಬದ ಮಹತ್ವವೇನು ಎಂದು ತಿಳಿಯೋಣ. ನಾಗರ ಪಂಚಮಿಯ ಹಿಂದೆ ಹಲವಾರು ಧಾರ್ಮಿಕ, ಪೌರಾಣಿಕ ಮತ್ತು ಸ್ಥಳೀಯ ಕಥೆಗಳು ಇವೆ. ಒಂದು ಪ್ರಮುಖ ಪೌರಾಣಿಕ ಕಥೆ ಜನಮೇಜಯನ ಮತ್ತು ಆಸ್ತಿಕ ಮಹರ್ಷಿಯ ಕಥೆಯಾಗಿದೆ. ಮಹಾಭಾರತದ ಕಾಲದಲ್ಲಿ ರಾಜ ಪರೀಕ್ಷಿತನ ಮರಣಕ್ಕೆ ತಕ್ಷಕ ನಾಗವನ್ನು ಕಾರಣವೆಂದು ತಿಳಿದು ಅನಿರೀಕ್ಷಿತನ ಮಗ ಜನಮೇಜಯ ದೊಡ್ಡ ಸತ್ರ ಯಾಗವನ್ನು ಪ್ರಾರಂಭಿಸಿದನೆಂದು ಪುರಾಣಗಳಲ್ಲಿ ಕಥೆ ಬರುತ್ತದೆ. ಆ ಯಾಗದಲ್ಲಿ ಅನೇಕ ಸರ್ಪಗಳು ಅಗ್ನಿಗೆ ಬೀಳತೊಡಗಿದವು. ಆ ಸಂದರ್ಭದಲ್ಲಿ ಆಸ್ತಿಕ ಮಹರ್ಷಿ ಮಧ್ಯಪ್ರವೇಶಿಸಿ ಸರ್ಪಗಳ ನಾಶವನ್ನು ತಡೆಯುವಂತೆ ಜನಮೇಜಯನನ್ನು ಮನವೊಲಿಸಿದನೆಂದು ಕಥೆ ಹೇಳುತ್ತದೆ. ಈ ಕಥೆಯ ಮೂಲಕ ಒಂದು ದೊಡ್ಡ ಸಂದೇಶವನ್ನು ನಾವು ಪಡೆಯಬಹುದು. ಪ್ರತೀಕಾರಕ್ಕಿಂತ ಕರುಣೆ ದೊಡ್ಡದು. ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕಿದೆ. ಇದೇ ನಾಗಾರಾಧನೆಯ ಒಳಗಿನ ಒಂದು ಪ್ರಮುಖ ಸಂದೇಶ.
ಶ್ರೀಕೃಷ್ಣ ಮತ್ತು ಕಾಳಿನಾಗನ ಕಥೆ ಇದಾಗಿದೆ. ನಾಗರ ಪಂಚಮಿಯ ಸಂದರ್ಭದಲ್ಲಿ ಮತ್ತೊಂದು ಪ್ರಸಿದ್ಧ ಪೌರಾಣಿಕ ಕಥೆ ಎಂದರೆ ಶ್ರೀಕೃಷ್ಣ ಮತ್ತು ಕಾಳಿಯ ನಾಗನ ಕಥೆ. ಯಮುನಾ ನದಿಯಲ್ಲಿ ಕಾಳಿ ಎಂಬ ವಿಷಕಾರಿ ನಾಗ ವಾಸಿಸುತ್ತಿದ್ದನಂತೆ. ಭಾಗವತ ಪುರಾಣದ ಕಥೆಯಲ್ಲಿ ಬರುತ್ತದೆ. ಅವನ ವಿಷದಿಂದ ನದಿಯ ಪರಿಸರ ಹಾನಿಗೊಳಗಾಗುತ್ತಿತ್ತು. ಶ್ರೀಕೃಷ್ಣನು ಕಾಳಿಯನ ಮೇಲೆ ನೃತ್ಯ ಮಾಡಿ ಅವನ ಅಹಂಕಾರವನ್ನು ನಿಗ್ರಹಿಸಿದನೆಂದು ಕಥೆ ಹೇಳುತ್ತದೆ. ಆದರೆ ಗಮನಿಸಿ, ಶ್ರೀಕೃಷ್ಣನು ಕಾಳಿಯನನ್ನು ಕೊಲ್ಲಲಿಲ್ಲ. ಅವನಿಗೆ ಬುದ್ಧಿ ಹೇಳಿ ಆ ಸ್ಥಳವನ್ನು ಬಿಟ್ಟು ಹೋಗುವಂತೆ ಮಾಡಿದನು. ಇಲ್ಲಿಯೂ ನಮಗೆ ಸಿಗುವ ಸಂದೇಶ, ಜೀವಿಯನ್ನು ಸಂಪೂರ್ಣವಾಗಿ ನಾಶ ಮಾಡುವುದಕ್ಕಿಂತ ಪ್ರಕೃತಿಯೊಂದಿಗೆ ಸಮತೋಲನ ಸಾಧಿಸುವುದು ಮುಖ್ಯ. ನಾಗರ ಪಂಚಮಿಯಂದು ನಾಗಪ್ಪನಿಗೆ ಹಾಲು ಏಕೆ ಅರ್ಪಿಸುತ್ತಾರೆ? ಇದು ಬಹಳ ಜನ ಕೇಳುವ ಪ್ರಶ್ನೆಯಾಗಿದೆ. ನಾಗಪಂಚಮಿಯಂದು ನಾಗರ ಹಾವ ಮೂರ್ತಿಗೆ ಅಥವಾ ನಾಗರ ಕಲ್ಲಿ ಹಾಲು ಅರ್ಪಿಸುವ ಸಂಪ್ರದಾಯ ಕೆಲವು ಪ್ರದೇಶಗಳಲ್ಲಿ ಬಹಳ ಹಿಂದಿನಿಂದಲೂ ಇದೆ. ಹಾಲು ಎಂದರೆ ನಮ್ಮ ಸಂಸ್ಕೃತಿಯಲ್ಲಿ ಪವಿತ್ರತೆ, ಪೋಷಣೆ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ನಾಗದೇವತೆಗೆ ಹಾಲನ್ನು ಅರ್ಪಿಸುವುದು ಭಕ್ತಿಯ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಅಂದರೆ ನಾಗದೇವರೇ ನಮ್ಮ ಕುಟುಂಬವನ್ನು ರಕ್ಷಿಸು, ನಮ್ಮ ಮೇಲೆ ಕೃಪೆ ಇರಲಿ, ಪ್ರಕೃತಿಯೊಂದಿಗೆ ನಾವು ಸಾಮರಸ್ಯದಿಂದ ಬದುಕಲಿ ಎಂಬ ಭಾವನೆಯಿಂದ ಹಾಲು ಅರ್ಪಿಸಲಾಗುತ್ತದೆ. ಕೆಲವು ಸಂಪ್ರದಾಯಗಳಲ್ಲಿ ಹಾಲು, ಅರಿಶಿನ, ಗಂಧ, ಹೂವು, ಅಕ್ಷತೆ ಮುಂತಾದವುಗಳನ್ನು ನಾಗಮೂರ್ತಿಗೆ ಅರ್ಪಿಸಲಾಗುತ್ತದೆ. ಆದರೆ ಒಂದು ಬಹಳ ಮುಖ್ಯವಾದ ವಿಷಯವೆಂದರೆ, ನಾಗದೇವರ ಮೂರ್ತಿಗೆ ಹಾಲು ಅರ್ಪಿಸುವುದು ಒಂದು ಧಾರ್ಮಿಕ ಆಚರಣೆ. ಆದರೆ ಜೀವಂತ ಹಾವಿಗೆ ಬಾಯಿಗೆ ನೇರವಾಗಿ ಹಾಲು ಸುರಿಯುವುದು ಬೇರೆ ವಿಷಯ. ಇವೆರಡನ್ನೂ ಒಂದೇ ಎಂದು ತಿಳಿದುಕೊಳ್ಳಬಾರದು. ಜೀವಂತ ಹಾವುಗಳಿಗೆ ಹಾಲು ಕುಡಿಯುವುದು ಸಹಜ ಆಹಾರವಲ್ಲ. ಹಾವುಗಳು ಸಾಮಾನ್ಯವಾಗಿ ಹಾಲನ್ನು ಆಹಾರವಾಗಿ ಸೇವಿಸುವ ಪ್ರಾಣಿಗಳಲ್ಲ. ಹೀಗಾಗಿ ನಿಜವಾದ ಹಾವನ್ನು ಹಿಡಿದು ಅದರ ಬಾಯಿಗೆ ಹಾಲು ಸುರಿಯುವುದು ಅಥವಾ ಬಲವಂತವಾಗಿ ಕುಡಿಸುವುದು ಹಾವಿಗೆ ಹಾನಿಕಾರಕವಾಗಬಹುದು. ಆದ್ದರಿಂದ ನಾಗರ ಪಂಚಮಿಯ ನಿಜವಾದ ಸಂದೇಶವನ್ನು ನಾವು ಹೀಗೆ ಆಚರಿಸಬಹುದು: ನಾಗರ ಮೂರ್ತಿಗೆ ಭಕ್ತಿಯಿಂದ ಹಾಲು ಅರ್ಪಿಸಿ, ಆದರೆ ಜೀವಂತ ಹಾವಿಗೆ ಹಾಲು ಬಲವಂತವಾಗಿ ಕುಡಿಸಬೇಡಿ. ಹಾವನ್ನು ಹಿಡಿದು ಫೋಟೋ ತೆಗೆದುಕೊಳ್ಳುವುದು, ಅದರ ಮೇಲೆ ಹಾಲು ಸುರಿಯುವುದು, ಜನರ ನಡುವೆ ಪ್ರದರ್ಶಿಸುವುದು ಇವೆಲ್ಲವೂ ಹಾವಿಗೂ ಮನುಷ್ಯರಿಗೂ ಅಪಾಯಕಾರಿಯಾಗಬಹುದು. ಹಾಗಾದರೆ ನಾಗಪ್ಪನಿಗೆ ಹಾಲು ಎಷ್ಟು ಗಂಟೆ ಏರಿಸಬೇಕು? 2026ರಲ್ಲಿ ಮುಖ್ಯ ದಿನ ಸೋಮವಾರ ಆಗಸ್ಟ್ 17 ಬೆಳಗ್ಗೆ ಪೂಜೆ ಮಾಡುವುದು ಸಾಮಾನ್ಯವಾಗಿ ಅನುಕೂಲಕರ. ಬೆಂಗಳೂರಿನ ಸ್ಥಳೀಯ ಪಂಚಾಂಗದ ಪ್ರಕಾರ ಸೂರ್ಯೋದಯ ಸುಮಾರು 6-7 AM ಮತ್ತು ಪಂಚಮಿ ಸಂಜೆ 5 ಗಂಟೆ PM ವರೆಗೂ ಇರುತ್ತದೆ. ಶಹಾಬಾದ್ಗಾಗಿ ಲಭ್ಯವಿರುವ ಪಂಚಾಂಗದಲ್ಲಿ ಪೂಜಾ ಮುಹೂರ್ತ 6 AM ರಿಂದ 8:38 AM ಎಂದು ನೀಡಲಾಗಿದೆ. ಆದರೆ ನಿಮ್ಮ ಊರಿನ ಪಂಚಾಂಗದಲ್ಲಿ ಸಮಯ ಸ್ವಲ್ಪ ವ್ಯತ್ಯಾಸವಾಗಬಹುದು. ಆದ್ದರಿಂದ ವಿಡಿಯೋ ನೋಡುತ್ತಿರುವ ನೀವು ಬೇರೆ ಜಿಲ್ಲೆಯಲ್ಲಿ ಇದ್ದರೆ ಸ್ಥಳೀಯ ಪಂಚಾಂಗದ ಪೂಜಾ ಮುಹೂರ್ತವನ್ನು ಒಮ್ಮೆ ಪರಿಶೀಲಿಸಿ. ನಾಗರ ಪಂಚಮಿಯ ಪೂಜೆ ಹೇಗೆ ಮಾಡಬೇಕು ಅದರ ಬಗ್ಗೆ ತಿಳಿಯೋಣ. ಮೊದಲು ಬೆಳಗ್ಗೆ ಎದ್ದು ಸ್ನಾನ ಮಾಡಬೇಕು. ಮನೆಯನ್ನು ಸ್ವಚ್ಛಗೊಳಿಸಿ ನಾಗದೇವರ ಮೂರ್ತಿ, ನಾಗರ ಕಲ್ಲು ಅಥವಾ ನಾಗದ ಚಿತ್ರವನ್ನು ಪೂಜೆಗೆ ಇಡಬಹುದು. ಅರಿಶಿನ, ಕುಂಕುಮ, ಗಂಧ, ಹೂವು, ಅಕ್ಷತೆ ಇತ್ಯಾದಿಗಳನ್ನು ಅರ್ಪಿಸಬಹುದು. ನಂತರ ಭಕ್ತಿಯಿಂದ ದೀಪ ಹಚ್ಚಿ ನಾಗದೇವರಿಗೆ ನಮಸ್ಕರಿಸಿ ಸರಳವಾಗಿ ಓಂ ನಾಗಾಯ ನಮಃ ಎಂದು ಜಪಿಸಬಹುದು. ನಂತರ ನಿಮ್ಮ ಕುಟುಂಬದ ಆರೋಗ್ಯ, ಸಂತೋಷ, ನೆಮ್ಮದಿ ಮತ್ತು ಪ್ರಕೃತಿಯ ರಕ್ಷಣೆಗೆ ಪ್ರಾರ್ಥನೆ ಮಾಡಬಹುದು. ನಾಗಮೂರ್ತಿಗೆ ಹಾಲು ಅರ್ಪಿಸುವುದು ನಿಮ್ಮ ಕುಟುಂಬದ ಸಂಪ್ರದಾಯವಾಗಿದ್ದರೆ ಮೂರ್ತಿಗೆ ಅಥವಾ ನಾಗನ ಕಲ್ಲಿಗೆ ಸಂಕೇತವಾಗಿ ಅರ್ಪಿಸಬಹುದು. ಅದರ ಜೊತೆಗೆ ಹೂವು, ಅರಿಶಿನ, ಗಂಧ, ಅಕ್ಷತೆ ಅರ್ಪಿಸಬಹುದು. ಪೂಜೆ ಮುಗಿದ ನಂತರ ದೇವರಿಗೆ ನೈವೇದ್ಯ ಅರ್ಪಿಸಿ ಪ್ರಸಾದ ಸ್ವೀಕರಿಸಬಹುದು. ನಾಗರ ಪಂಚಮಿ ದಿನ ಏನು ಮಾಡಬಾರದು? ಇದು ಪ್ರದೇಶ ಮತ್ತು ಕುಟುಂಬದ ಸಂಪ್ರದಾಯದ ಮೇಲೆ ಅವಲಂಬಿತ. ಕೆಲವು ಸಂಪ್ರದಾಯಗಳಲ್ಲಿ ಈ ದಿನ ಭೂಮಿಯನ್ನು ಅಗೆಯುವುದು, ಉಳುಮೆ ಮಾಡುವುದು, ಕೆಲವು ಕತ್ತರಿಸುವ ಕೆಲಸಗಳನ್ನು ತಪ್ಪಿಸುತ್ತಾರೆ. ಇದರ ಹಿಂದೆ ಒಂದು ಪ್ರಾಯೋಗಿಕ ಅರ್ಥವೂ ಇರಬಹುದು. ಮಳೆಗಾಲದಲ್ಲಿ ಹಾವುಗಳು ಮತ್ತು ಇತರ ಸಣ್ಣ ಜೀವಿಗಳು ನೆಲದೊಳಗೆ ಅಥವಾ ಬಿಲಗಳಲ್ಲಿ ಇರಬಹುದು. ಆದ್ದರಿಂದ ಭೂಮಿಯನ್ನು ಅನಗತ್ಯವಾಗಿ ಅಗೆದು ಅವುಗಳ
ವಾಸಸ್ಥಾನಕ್ಕೆ ಹಾನಿ ಮಾಡಬಾರದು ಎಂಬ ಪ್ರಕೃತಿ ಸಂರಕ್ಷಣೆಯ ಸಂದೇಶವನ್ನು ಇದರಲ್ಲಿ ಕಾಣಬಹುದು. ಹೀಗಾಗಿ ನಾಗರ ಪಂಚಮಿ ಎಂದರೆ ಹಾವನ್ನು ಹುಡುಕಿ ಹಿಡಿಯುವ ದಿನವಲ್ಲ, ಹಾವನ್ನು ರಕ್ಷಿಸುವ ದಿನ. ಈಗ ಅತ್ಯಂತ ಮುಖ್ಯವಾದ ಪ್ರಶ್ನೆ, ಗರ್ಭಿಣಿ ಮಹಿಳೆಯರು ನಾಗರ ಪಂಚಮಿ ಮಾಡಬಹುದೇ? ಈ ಪ್ರಶ್ನೆಗೆ ಬಹಳ ಜಾಗರೂಕತೆಯಿಂದ ಉತ್ತರ ಕೊಡಬೇಕು. ಕೆಲವು ಕುಟುಂಬಗಳಲ್ಲಿ ಗರ್ಭಿಣಿ ಮಹಿಳೆಯರು ನಾಗರ ಪಂಚಮಿಯ ದಿನ ನಾಗಮೂರ್ತಿಗೆ ಹಾಲು ಹಾಕಬಾರದು ಎಂದು ಹಿರಿಯರು ಹೇಳುತ್ತಾರೆ. ಆದರೆ ಇದನ್ನು ಎಲ್ಲ ಹಿಂದೂ ಸಂಪ್ರದಾಯಗಳಲ್ಲಿ ಅನ್ವಯಿಸುವ ಒಂದು ಸಾರ್ವತ್ರಿಕ ಧಾರ್ಮಿಕ ನಿಯಮ ಎಂದು ಹೇಳಲು ಸಾಧ್ಯವಿಲ್ಲ. ಪ್ರದೇಶದಿಂದ ಪ್ರದೇಶಕ್ಕೆ, ಕುಟುಂಬದಿಂದ ಕುಟುಂಬಕ್ಕೆ ಆಚರಣೆ ಬದಲಾಗುತ್ತದೆ. ಗರ್ಭಿಣಿ ಮಹಿಳೆ ನಾಗರ ಪಂಚಮಿ ಪೂಜೆ ಮಾಡಿದರೆ ಏನಾಗುತ್ತದೆ? ಮೊದಲನೆಯದಾಗಿ ಒಂದು ವಿಷಯ ಸ್ಪಷ್ಟವಾಗಿ ಕೇಳಬೇಕು. ನಾಗರ ಪಂಚಮಿಯ ಪೂಜೆ ಮಾಡಿದರೆ ಗರ್ಭದಲ್ಲಿರುವ ಮಗುವಿಗೆ ಹಾನಿಯಾಗುತ್ತದೆ ಎಂಬುದಕ್ಕೆ ವೈಜ್ಞಾನಿಕ ಸಾಕ್ಷ್ಯವಿಲ್ಲ. ಅದೇ ರೀತಿ ನಾಗಮೂರ್ತಿಗೆ ಹಾಲು ಅರ್ಪಿಸಿದರೆ ಗರ್ಭಪಾತವಾಗುತ್ತದೆ ಅಥವಾ ಮಗುವಿಗೆ ಯಾವುದಾದರೂ ಅಪಾಯವಾಗುತ್ತದೆ ಎಂಬುದಕ್ಕೂ ವೈಜ್ಞಾನಿಕ ಆಧಾರವಿಲ್ಲ. ಇವು ಕೆಲವು ಕಡೆಗಳಲ್ಲಿ ಇರುವ ಧಾರ್ಮಿಕ ನಂಬಿಕೆಗಳು ಅಥವಾ ಕುಟುಂಬದ ಆಚರಣೆಗಳು. ಗರ್ಭಿಣಿಯೊಬ್ಬರು ದೇವರನ್ನು ಪೂಜಿಸುವುದು, ಪ್ರಾರ್ಥನೆ ಮಾಡುವುದು, ನಾಗದೇವರಿಗೆ ನಮಸ್ಕರಿಸುವುದು ಇವುಗಳಿಂದ ಗರ್ಭದಲ್ಲಿರುವ ಮಗುವಿಗೆ ನೇರವಾಗಿ ಹಾನಿಯಾಗುತ್ತದೆ ಎಂದು ವೈದ್ಯಕೀಯ ವಿಜ್ಞಾನವು ಹೇಳುವುದಿಲ್ಲ. ಹಾಗಾದರೆ ಗರ್ಭಿಣಿಯರಿಗೆ ಹಾಲು ಹಾಕಬೇಡಿ ಎಂದು ಏಕೆ ಹೇಳುತ್ತಾರೆ? ಇದಕ್ಕೆ ಕೆಲವು ಸಾಂಪ್ರದಾಯಿಕ ಮತ್ತು ಪ್ರಾಯೋಗಿಕ ಕಾರಣಗಳು ಇರಬಹುದು. ಮೊದಲನೆಯದು, ಗರ್ಭಿಣಿ ಮಹಿಳೆಯರು ಹೆಚ್ಚು ಹೊತ್ತು ನಿಂತುಕೊಳ್ಳುವುದು, ಜನಸಂದಣಿಯಲ್ಲಿ ಹೋಗುವುದು, ಮೆಟ್ಟಿಲು ಹತ್ತುವುದು, ಜಾರಿ ಬೀಳುವ ಸಾಧ್ಯತೆ ಇರುವ ಸ್ಥಳಗಳಿಗೆ ಹೋಗುವುದು ಇತ್ಯಾದಿಗಳನ್ನು ತಪ್ಪಿಸಬೇಕು ಎಂಬ ಕಾಳಜಿ. ಎರಡನೆಯದು, ಹಿಂದಿನ ಕಾಲದಲ್ಲಿ ನಾಗರ ಪಂಚಮಿ ಎಂದು ಕೆಲವು ಕಡೆಗಳಲ್ಲಿ ಜೀವಂತ ಹಾವುಗಳನ್ನು ಹಿಡಿದು ಪೂಜಿಸುವ ಪದ್ಧತಿ ಇತ್ತು. ಗರ್ಭಿಣಿ ಮಹಿಳೆ ಅಂತಹ ಸ್ಥಳಕ್ಕೆ ಹೋಗುವುದು ಅಪಾಯಕಾರಿಯಾಗಬಹುದು. ಹಾವು ಎಂದರೆ ಕಾಡು ಜೀವಿ, ಅದು ಯಾವಾಗ ಕಚ್ಚುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ. ಹೀಗಾಗಿ ಗರ್ಭಿಣಿ ಮಹಿಳೆಯರನ್ನು ಜೀವಂತ ಹಾವಿನ ಹತ್ತಿರ ಹೋಗದಂತೆ ನೋಡಿಕೊಳ್ಳುವುದು ವೈಜ್ಞಾನಿಕವಾಗಿ ಅರ್ಥಪೂರ್ಣ. ಮೂರನೆಯದು, ಕೆಲವು ಕುಟುಂಬದಲ್ಲಿ ಗರ್ಭಿಣಿಯರಿಗೆ ಉಪವಾಸ ಮಾಡಬಾರದು ಎಂದು ವೈಜ್ಞಾನಿಕ ಕಾರಣಗಳಿಂದ ಹೇಳಬಹುದು. ಗರ್ಭಾವಸ್ಥೆಯಲ್ಲಿ ಎಲ್ಲರಿಗೂ ಒಂದೇ ರೀತಿಯ ಆಹಾರ ನಿಯಮ ಅನ್ವಯಿಸುವುದಿಲ್ಲ. ಅದಕ್ಕಾಗಿ ಗರ್ಭಿಣಿ ಮಹಿಳೆ ಉಪವಾಸ ಮಾಡಬೇಕೆಂದಿದ್ದರೆ ತನ್ನ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಈಗ ಗರ್ಭಿಣಿಯರು ನಾಗರ ಪಂಚಮಿಯನ್ನು ಹೇಗೆ ಆಚರಿಸಬಹುದು ಎನ್ನುವುದರ ಬಗ್ಗೆ ಹೇಳುತ್ತೇನೆ. ನನ್ನ ಅಭಿಪ್ರಾಯದಲ್ಲಿ ಸಂಪ್ರದಾಯವನ್ನು ಗೌರವಿಸಿ ಆರೋಗ್ಯವನ್ನು ಕಾಪಾಡುವ ಸುಂದರವಾದ ಮಾರ್ಗವಿದೆ. ಗರ್ಭಿಣಿ ಮಹಿಳೆ ಮನೆಯಲ್ಲೇ ಕುಳಿತು ನಾಗದೇವರಿಗೆ ನಮಸ್ಕರಿಸಬಹುದು, ದೀಪ ಹಚ್ಚಬಹುದು, ನಾಗದೇವರ ಚಿತ್ರ ಅಥವಾ ಮೂರ್ತಿಯ ಮುಂದೆ ಪ್ರಾರ್ಥನೆ ಮಾಡಬಹುದು, ಅರಿಶಿನ, ಕುಂಕುಮ, ಹೂವು ಅರ್ಪಿಸಬಹುದು, ಮಂತ್ರ ಜಪಿಸಬಹುದು. ಆದರೆ ಜೀವಂತ ಹಾವಿನ ಹತ್ತಿರ ಹೋಗಬಾರದು. ಜನಸಂದಣಿ ಇರುವ ಜಾಗದಲ್ಲಿ ಹೆಚ್ಚು ಹೊತ್ತು ನಿಲ್ಲಬಾರದು. ದೂರ ಪ್ರಯಾಣ ಮಾಡಬೇಕಾದರೆ ವೈದ್ಯರ ಸಲಹೆ ಪರಿಗಣಿಸಬೇಕು. ಮತ್ತು ಮುಖ್ಯವಾಗಿ ಕಠಿಣ ಉಪವಾಸವನ್ನು ವೈದ್ಯರ ಸಲಹೆ ಇಲ್ಲದೆ ಮಾಡಬಾರದು. ಗರ್ಭಿಣಿ ಮಹಿಳೆ ನಾಗಮೂರ್ತಿಗೆ ಹಾಲು ಅರ್ಪಿಸಬಾರದು ಎಂಬುದು ಕಡ್ಡಾಯವೇ? ಇಲ್ಲ. ಇದನ್ನು ಒಂದು ಸಾರ್ವತ್ರಿಕ ವೈದ್ಯಕೀಯವಾಗಿ ಸಾಬೀತಾದ ನಿಯಮ ಎಂದು ಹೇಳಲಾಗುವುದಿಲ್ಲ. ಯಾರಾದರೂ ಕುಟುಂಬದ ಆಚರಣೆ ಪ್ರಕಾರ ಗರ್ಭಿಣಿ ಮಹಿಳೆ ಹಾಲು ಅರ್ಪಿಸಬಾರದು ಎಂದು ನಂಬುತ್ತಿದ್ದರೆ ಆ ಆಚರಣೆಯನ್ನು ಗೌರವಿಸಬೇಕು. ಅವರು ಬದಲಿಗೆ ಮನೆಯಲ್ಲೇ ಕುಳಿತು ನಾಗದೇವರಿಗೆ ನಮಸ್ಕರಿಸಬಹುದು. ಅದೇ ರೀತಿ ಯಾರಾದರೂ ಗರ್ಭಿಣಿ ಮಹಿಳೆ ಸುರಕ್ಷಿತವಾಗಿ ಮನೆಯಲ್ಲಿ ನಾಗಮೂರ್ತಿಗೆ ಪೂಜೆ ಮಾಡಬಹುದು ಎಂದು ಕುಟುಂಬದ ಸಂಪ್ರದಾಯದಲ್ಲಿ ನಂಬಿದ್ದರೆ ಅದನ್ನು ಮಾಡುವುದರಿಂದ ವೈಜ್ಞಾನಿಕವಾಗಿ ಗರ್ಭಕ್ಕೆ ಹಾನಿಯಾಗುತ್ತದೆ ಎಂಬ ಸಾಕ್ಷ್ಯ ಇಲ್ಲ. ಆದರೆ ವೈದ್ಯಕೀಯ ಆರೋಗ್ಯದ ವಿಷಯದಲ್ಲಿ ವೈದ್ಯರ ಸಲಹೆಯೇ ಮೊದಲ ಆದ್ಯತೆ. ನಾಗರ ಪಂಚಮಿ ಮತ್ತು ಮಹಿಳೆಯರಿಗಿರುವ ಸಂಬಂಧವೇನು? ಇದರ ಬಗ್ಗೆ ತಿಳಿಯೋಣ. ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದಲ್ಲಿ ನಾಗಾರಾಧನೆಗೆ ಮಹಿಳೆಯರ ಭಾಗವಹಿಸುವಿಕೆ ಬಹಳ ಹಳೆಯದು. ಕೆಲವು ಕಡೆಗಳಲ್ಲಿ ಮಹಿಳೆಯರು ನಾಗದೇವತೆಯನ್ನು ಪೂಜಿಸಿ ಕುಟುಂಬದ ಆರೋಗ್ಯ, ಸಹೋದರರ ಕ್ಷೇಮ, ಸಂತಾನ, ಮನೆತನದ ಸಮೃದ್ಧಿಗಾಗಿ ಪ್ರಾರ್ಥಿಸುತ್ತಾರೆ. ಕರ್ನಾಟಕದ ಕೆಲವು ಆಚರಣೆಗಳಲ್ಲಿ ನಾಗದೇವರ ಚಿತ್ರ ಅಥವಾ ಮೂರ್ತಿಗೆ ಪೂಜೆ, ಅರಿಶಿನ, ಹೂವು ಮತ್ತು ಹಾಲಿನ ಅರ್ಪಣೆ ಮುಂತಾದವು ಕಂಡುಬರುತ್ತದೆ. ಇದರ ಅರ್ಥ ಮಹಿಳೆಯರು ನಾಗರ ಪಂಚಮಿ ಮಾಡಬಾರದು ಎಂಬುದಲ್ಲ. ಬದಲಿಗೆ ಮಹಿಳೆಯರೂ ಈ ಹಬ್ಬದಲ್ಲಿ ಪ್ರಮುಖವಾದ ಸ್ಥಾನವಿದೆ. ನಾಗರ ಪಂಚಮಿಯ ಆಧ್ಯಾತ್ಮಿಕ ಅರ್ಥವೇನೆಂದು ತಿಳಿಯೋಣ.
ನಾವು ಹಬ್ಬವನ್ನು ಕೇವಲ ಹಾಲು ಹಾಕುವುದು ಎಂದು ಸೀಮಿತಗೊಳಿಸಿದರೆ ಅದರ ಆಳವಾದ ಅರ್ಥ ಕಳೆದುಕೊಳ್ಳುತ್ತದೆ. ನಾಗರ ಪಂಚಮಿ ನಮಗೆ 5 ದೊಡ್ಡ ಸಂದೇಶಗಳನ್ನು ಕೊಡುತ್ತದೆ. ಮೊದಲನೆಯದು ಪ್ರಕೃತಿಗೆ ಗೌರವ. ಹಾವು ನಮಗೆ ಇಷ್ಟವಿರಲಿ ಇಲ್ಲದಿರಲಿ ಅದು ಪರಿಸರ ವ್ಯವಸ್ಥೆಯ ಒಂದು ಭಾಗ. ಎರಡನೆಯದು ಜೀವದಯೆ. ನಮ್ಮಿಂದ ಸಾಧ್ಯವಾದಷ್ಟು ಜೀವಿಗಳಿಗೆ ಹಾನಿ ಮಾಡಬಾರದು. ಮೂರನೆಯದಾಗಿ ಭಯವನ್ನು ಭಕ್ತಿಯಾಗಿ ಪರಿವರ್ತಿಸಬೇಕು. ಹಾವನ್ನು ನೋಡಿ ಮನುಷ್ಯನಿಗೆ ಸಹಜವಾಗಿ ಭಯ ಬರುತ್ತದೆ. ಆದರೆ ಅದನ್ನು ದ್ವೇಷಿಸುವ ಬದಲು ಅದರ ಅಸ್ತಿತ್ವವನ್ನು ಗೌರವಿಸುವ ಸಂಸ್ಕೃತಿಯನ್ನು ನಮ್ಮ ಪೂರ್ವಜರು ಬೆಳೆಸಿದ್ದಾರೆ. ನಾಲ್ಕನೆಯದಾಗಿ ಕುಟುಂಬದ ಕ್ಷೇಮ. ಕುಟುಂಬದ ಆರೋಗ್ಯ, ಸಹೋದರರ ಕ್ಷೇಮ, ಮಕ್ಕಳ ಸುಖ, ಮನೆಯ ನೆಮ್ಮದಿಗೆ ಪ್ರಾರ್ಥಿಸುವ ಸಂಪ್ರದಾಯವಿದೆ. ಐದನೆಯದಾಗಿ ಪ್ರಕೃತಿಯೊಂದಿಗೆ ಸಹಬಾಳ್ವೆ. ಇದೇ ನಾಗರ ಪಂಚಮಿಯ ಅತ್ಯಂತ ಸುಂದರವಾದ ಸಂದೇಶ. ದೇವತೆ ಮತ್ತು ಶಿವನ ಸಂಬಂಧದ ಬಗ್ಗೆ ತಿಳಿಯೋಣ. ಭಗವಾನ್ ಶಿವನ ಚಿತ್ರವನ್ನು ನೋಡಿದಾಗ ಅವರ ಕಂಠದಲ್ಲಿ ನಾಗನನ್ನು ಕಾಣುತ್ತೇವೆ. ಇದರ ಆಧ್ಯಾತ್ಮಿಕ ವ್ಯಾಖ್ಯಾನಗಳು ಹಲವು. ಹಾವು ತನ್ನ ಚರ್ಮವನ್ನು ಬದಲಾಯಿಸುತ್ತದೆ, ಆದ್ದರಿಂದ ಅದನ್ನು ಕೆಲವೊಮ್ಮೆ ಪುನರ್ಜನ್ಮ, ಪರಿವರ್ತನೆ ಮತ್ತು ಹೊಸ ಆರಂಭದ ಸಂಕೇತವಾಗಿ ನೋಡಲಾಗುತ್ತದೆ. ಶಿವನೊಂದಿಗೆ ನಾಗನ ಸಂಬಂಧವು ಭಾರತೀಯ ಧಾರ್ಮಿಕ ಸಂಕೇತಗಳಲ್ಲಿ ಬಹಳ ಆಳವಾದದ್ದು. ಹೀಗಾಗಿ ನಾಗರ ಪಂಚಮಿಯಂದು ನಾಗಪೂಜೆ ಮಾಡುವುದನ್ನು ಶಿವಾರಾಧನೆಯೊಂದಿಗೆಯೂ ಕೆಲವು ಸಂಪರ್ಕಿಸುತ್ತಾರೆ. ನಾಗರ ಪಂಚಮಿ ಮತ್ತು ಕೃಷಿಯ ಬಗ್ಗೆ ಹೇಳುವುದಾದರೆ, ನಾಗರ ಪಂಚಮಿ ಶ್ರಾವಣ ಮಳೆಗಾಲದಲ್ಲಿ ಬರುತ್ತದೆ. ಮಳೆಗಾಲದಲ್ಲಿ ಹಾವುಗಳು ತಮ್ಮ ಬಿಲಗಳಿಂದ ಹೊರಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಗ್ರಾಮೀಣ ಜೀವನದಲ್ಲಿ ಹಾವು ಮತ್ತು ಮನುಷ್ಯರ ಸಂಪರ್ಕವೂ ಹೆಚ್ಚಾಗಬಹುದು. ಹೀಗಾಗಿ ಹಾವನ್ನು ದೇವರ ರೂಪದಲ್ಲಿ ಗೌರವಿಸುವ ಸಂಪ್ರದಾಯವೂ ಜನರಲ್ಲಿದೆ. ಹಾವನ್ನು ಕಂಡರೆ ಕೊಲ್ಲಬೇಡಿ, ದೂರದಿಂದ ಇರಲಿ, ಅದರ ಜೀವಕ್ಕೂ ಗೌರವ ಕೊಡಿ ಎಂಬ ಮನೋಭಾವ ಬೆಳೆಸಲು ಸಹಾಯ ಮಾಡಿರಬಹುದು. ಇದು ಒಂದು ಸಾಂಸ್ಕೃತಿಕ ಮತ್ತು ಪರಿಸರದ ದೃಷ್ಟಿಕೋನವೂ ಆಗಿದೆ. ಹಾವಿಗೆ ಹಾಲು ಹಾಕುವ ವಿಚಾರದಲ್ಲಿ ಅಂತಿಮ ಸಂದೇಶ ಏನೆಂದರೆ, ಸ್ನೇಹಿತರೆ, ಇಲ್ಲಿ ನಾವು ಒಂದು ಸುಂದರ ಸಮತೋಲನ ಸಾಧಿಸಬೇಕು. ನಾಗರ ಹಾವಿನ ಮೂರ್ತಿಗೆ ಹಾಲು ಸಮರ್ಪಿಸುವುದು ಧಾರ್ಮಿಕ ಆಚರಣೆ. ಜೀವಂತ ಹಾವಿಗೆ ಹಾಲು ಬಲವಂತವಾಗಿ ಕುಡಿಸುವುದು ಹಾವಿಗೆ ಹಾನಿಯಾಗುವ ಸಾಧ್ಯತೆ ಇರುವ ಕೆಲಸ. ಆದ್ದರಿಂದ ನಾಗರ ಪಂಚಮಿಯಂದು ಹಾವನ್ನು ಹಿಡಿದು ಹಾಲು ಕುಡಿಸುವ ಬದಲು ನಾಗಮೂರ್ತಿಗೆ ಹಾಲು ಅರ್ಪಿಸಿ. ಹಾವಿನ ಜೀವವನ್ನು ಗೌರವಿಸಿ. ಹಾವು ಕಂಡರೆ ಸುರಕ್ಷಿತ ಅಂತರ ಕಾಯ್ದುಕೊಳ್ಳಿ. ಅಗತ್ಯವಿದ್ದರೆ ತರಬೇತಿ ಪಡೆದ ಸ್ನೇಕ್ ರೆಸ್ಕ್ಯೂಯರ್ ಅಥವಾ ಅರಣ್ಯ ಇಲಾಖೆಯ ಸಹಾಯ ಪಡೆಯಿರಿ. ಇದು ಭಕ್ತಿಯೂ ಸರಿಯಾದ ಗೌರವ, ಪ್ರಕೃತಿಗೂ ಸರಿಯಾದ ಗೌರವವಾಗಿದೆ. ಕೊನೆಯದಾಗಿ ಒಂದು ಮಾತೆಂದರೆ, ನಾಗರ ಪಂಚಮಿ ಎಂದರೆ ಕೇವಲ ನಾಗಮೂರ್ತಿಗೆ ಹಾಲು ಹಾಕುವ ಹಬ್ಬವಲ್ಲ. ಇದು ನಮಗೆ ಹೇಳುವುದು, ನಾವು ಪ್ರಕೃತಿಯ ಮಾಲೀಕರೂ ಅಲ್ಲ, ಪ್ರಕೃತಿಯ ಒಂದು ಭಾಗ. ನಾವು ಹಾವನ್ನು ಪೂಜಿಸುತ್ತೇವೆ, ಆದರೆ ಅದರ ಅರ್ಥ ಹಾವನ್ನು ಹಿಡಿದು ಕಿರುಕುಳ ನೀಡುವುದು ಅಲ್ಲ. ಅದರ ಅರ್ಥ ಅದು ಕೂಡ ಬದುಕಲಿ, ನಾವು ಕೂಡ ಸುರಕ್ಷಿತವಾಗಿ ಬದುಕೋಣ, ಅದರ ವಾಸಸ್ಥಾನವನ್ನು ಗೌರವಿಸೋಣ, ಪ್ರಕೃತಿಯನ್ನು ಕಾಪಾಡೋಣ. ಅದೇ ನಿಜವಾದ ನಾಗದೇವರ ಪೂಜೆ. 2026 ನಾಗ ಪಂಚಮಿಯನ್ನು ಪ್ರತಿಯೊಂದು ಮನೆಯಲ್ಲೂ ಆರೋಗ್ಯ, ನೆಮ್ಮದಿ, ಸಂತೋಷ ಮತ್ತು ಸಮೃದ್ಧಿ ನೆಲೆಸಲಿ. ನಾಗದೇವರ ಕೃಪೆ ಎಲ್ಲರ ಮೇಲೂ ಇರಲಿ. ಓಂ ನಾಗಾಯ ನಮಃ. ಓಂ ನಮಃ ಶಿವಾಯ. ಹೀಗೆ ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ನಮ್ಮ ಸಂಸ್ಕೃತಿ, ಹಬ್ಬ ಹರಿದಿನಗಳ ಹಿಂದಿರುವ ನಿಜವಾದ ಅರ್ಥವನ್ನು ತಿಳಿದುಕೊಳ್ಳಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಉಪಯುಕ್ತ ವಿಡಿಯೋವೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರಗಳು.